ಚಂದನಗೆ ಅರ್ಥವಾಗಿತ್ತು. ಇನ್ನು ಎಷ್ಟು ಹೊತ್ತಾದರೂ ಅವರು ಬಿಡುವುದಿಲ್ಲ ಎನಿಸುತ್ತಲೇ ಅಲ್ಲಿ ಎಲ್ಲರೂ ಕಾಯ್ತಾ ಇರ್ತಾರೆ. ಮುಖ್ಯವಾಗಿ ಎಲ್ಲ ಶಾಸ್ತ್ರಕ್ಕೂ ಅರಿಶಿನ ಕುಂಕುಮ ಬೇಕು ಎಂದಿದ್ದಳು. ಎಚ್ಚೆತ್ತು ಕೈ ಹಿಂದಕ್ಕೆ ತೆಗೆದುಕೊಂಡವನು ಯಾವ ಸಮಯದಲ್ಲಿ ಏನು ಮಾತನಾಡಬೇಕು ಎಂದು ಇನ್ನೂ ತಿಳಿದಿಲ್ಲ. ನಿಮ್ಮ ಅಪ್ಪನ ಗಂಟೇನಾದರೂ ಹೋಗ್ತಿತ್ತ ಹೇಳಿ ಕಾರಿನ ಕೈಗೆ ಎತ್ತಿಕೊಂಡು ಮುಂದೆ ನಡೆದವನು ಮತ್ತೆ ಮನಸ್ಸು ಬದಲಾಯಿಸಿದಂತೆ ತಿರುಗಿ ತನ್ನಿಂದೆ ಬರುತ್ತಿದ್ದವಳ ಒಂದು ಕೈಯಲ್ಲಿ ಬಳಸಿ ಮತ್ತೊಂದು ಕೈಯನ್ನು ತಲೆಗೆ ಆಸರೆ ಕೊಟ್ಟವನು ತುಟಿಗಳಿಗೆ ಗಾಢವಾಗಿ ಚುಮ್ಮಿಸಿದ. ಅನಿರೀಕ್ಷಿತ ಆದರೆ ಮನ ಬಯಸಿದ ವ್ಯಕ್ತಿ. ತೋಳಿನಿಂದ ಬಳಸಿದಳು. ಕೈ ಬೆರಳುಗಳು ಕಿವಿ ಹಿಂಭಾಗದ ತಲೆ ಕೂದಲಿನಲ್ಲಿ ಬೆರೆತಿದ್ದವು. ಅವಳ ತಲೆ ಕೂದಲ ಕಂಪು ಮತ್ತೆ ಏರಿಸಿತು. ಇಂಚಿಂಚಾಗಿ ಅವಳನ್ನು ತನ್ನವನನ್ನಾಗಿ ಮಾಡಿಕೊಳ್ಳುವ ತವಕ ಮುಂದುವರೆದಿದ್ದ. ಕೊರಳ ನುಣುಪು ಅವನ ಸಂಯಮವನ್ನು ಪರೀಕ್ಷಿಸುವಂತಿತ್ತು. ಅವಳಿಂದ ಯಾವ ನಿರಾಕರಣೆ ಇಲ್ಲ. ಮನ ಹಿಂದೆ ಸರಿಯಲು ಒಪ್ಪುತ್ತಿಲ್ಲ. ಆದರೂ ತನ್ನನ್ನು ತಾನು ಸಂಭಾಳಿಸಿಕೊಳ್ಳುತ್ತಾ ನಾಲ್ಕ್ ಇನ್ನೊಮ್ಮೆ ರೂಮಿಗೆ ಬರಬೇಡ ಎಂದಿದ್ದ. ಹೀಗ್ಯಾಕೆ ಹೇಳುತ್ತಿದ್ದಾರೆ ಎಂದುಕೊಂಡು ಯಾಕೆ ಎಂದಿದ್ದಳು. ಈಗಲೇ ಮಗು ಬೇಡ ಅಂದಿದೆಯಲ್ಲ ಎಂದ ಗೌತಮ್ ಮುಖದಲ್ಲಿ ಕಂಡು ಕಾಣದಷ್ಟು ನಗು ಮೂಡಿತು. ಮಗು ವಿಷಯ ಬರುತ್ತಲೇ ಗರ್ಭಿಣಿ ಸೀಮಂತ ಎನ್ನುವುದೆಲ್ಲ ನೆನಪಾಗಿ ಅತ್ತಿಗೆಗೆ ನಡೆಯುತ್ತಿರುವ ಶಾಸ್ತ್ರ ಮುಂದೆ ನನಗೂ ನಡೆದಾಗ ಅಪ್ಪ ಅಮ್ಮ ಬಂದು ಕರೆದುಕೊಂಡು ಹೋಗ್ತಾರೆ ಎಂದಿದ್ದಳು. ಅಂಥದೊಂದು ಆಲೋಚನೆಗೆ ಹೋಗಿ ಬಂದವನು ನಾಲಾಯಕ್ ಎಲ್ಲಿಗೂ ಕಲಿಸೋಲ್ಲ. ನಾನು ಎಲ್ಲಿರ್ತೇನೋ ನೀನು ಅಲ್ಲೇ ಇರಬೇಕು ಎಂದಿದ್ದ. ಹಾಗಾದರೆ ನೀವು ನನ್ನ ಜೊತೆ ನಮ್ಮ ಅಪ್ಪನ ಮನೆಯಲ್ಲಿ ಇರ್ತೀರಾ? ನಿನಗೆ ಮಾತನಾಡುವಾಗ ಮೊದಲು ಮಾತು ನುಂಗುವ ಅಭ್ಯಾಸ ಇದೆ ಅಂದುಕೊಂಡಿದ್ದೆ. ಅರ್ಥ ಮಾಡಿಕೊಳ್ಳುವಾಗ ಕೂಡ ಮೊದಲ ಮಾತನ್ನು ಮರೆಯುವ ಅಭ್ಯಾಸ ಇದೆ ಅಂತ ಗೊತ್ತಿರಲಿಲ್ಲ. ಎಲ್ಲಿಗೂ ಕಳಿಸೋಲ್ಲ ಅಂದರೆ ಅರ್ಥ ಇಲ್ಲೇ ಇರಬೇಕು ಅಂತ. ಅವಳ ಮುಖದಲ್ಲಿ ಮೂಡಿದ ನಾಚಿಕೆಯ ತನ್ನದಾಗಿಸಿಕೊಳ್ಳಲು ನಿಂತವನಂತೆ ಪದೇ ಪದೇ ಚುಂಬಿಸಿದ. ಬಂದ ಮೊಬೈಲ್ ಕರೆಗೆ ಎಚ್ಚೆತ್ತು ಮಾತನಾಡಿದವನು ಬರ್ತಾ ಇದ್ದೀವಿ ಎಂದಿದ್ದ. ಅವಳಿಂದ ಚೂರು ಸರಿದು ಕಾಯ್ತಾ ಇದ್ದಾರೆ ಎಂದಿದ್ದ. ಚಂದನ ಡ್ರೆಸ್ಸಿಂಗ್ ಟೇಬಲ್ ಕಡೆ ನೋಡಿದಾಗ ಬೇಗ ರೆಡಿಯಾಗಿ ಬಾ ಹೇಳಿದವನು ಹೊರಗೆ ನಡೆದಿದ್ದ. ಎದುರು ಇದ್ದರೆ ತಲೆ ಕೆಡುತ್ತದೆ ಎಂದುಕೊಂಡು ರೆಡಿಯಾಗಿ ಬಂದವಳು ಅರಿಶಿನ ಕುಂಕುಮದ ಬಟಲು ಹಿಡಿದು ಅವನ ಮುಂದೆ ನಿಂತಿದ್ದಳು. ಹೊರಡಲು ನೋಡಿದವನು ಮತ್ತೆ ತಿರುಗಿ ಅಂದು ದೇವಸ್ಥಾನದಲ್ಲಿ ತಾನು ಅವಳ ಹಣೆಗೆ ಕುಂಕುಮ ಇಟ್ಟಾಗ ಮತ್ತಷ್ಟು ಚೆಲುವಾಗಿ ಕಂಡವಳ ನೆನಪಾಗಿ ಅವಳ ಕೈಯಲ್ಲಿದ್ದ ಕುಂಕುಮದಲ್ಲೇ ಚೂರು ತೆಗೆದು ಅವಳ ಹಣೆಗೆ ಇಟ್ಟಿದ್ದ. ಅದೇ ನಾಚಿಕೆ ಬೆರೆತ ನಗು, ತನ್ಮಯತೆ ಆ ದಿನದ ಕ್ಷಣ ಅವಳಿಗೂ ನೆನಪಾಗಿತ್ತು. ಹೊರಡೋಣ ಹೇಳಿದಾಗ ಎಚ್ಚೆತ್ತು ಅವನ ಜೊತೆ ನಡೆದಿದ್ದಳು. ನಿಹಾರ್ ಕಾಲ ಸುಟ್ಟ ಬೆಕ್ಕಿನಂತೆ ಪಾರ್ಟಿ ಹಾಲ್ ಮುಂದೆ ಓಡಾಡುತ್ತಿದ್ದ. ಇಂದು ಚಂದನಳನ್ನು ಅಂತ ಬಟ್ಟೆಯಲ್ಲಿ ನೋಡಿ ಪೂರ ಕಳೆದು ಹೋಗಿದ್ದ. ತಾನು ಅಂದುಕೊಂಡದ್ದಕ್ಕಿಂತ ಸೌಂದರ್ಯದ ಗಣಿ. ಮಾಡರ್ನ್ ಡ್ರೆಸ್ನಲ್ಲಿ ಹೀಗೆ ಕಾಣ್ತಾಳೆ ಎನ್ನುವ ಕಲ್ಪನೆಯೇ ಇರಲಿಲ್ಲ. ಅದೆಲ್ಲ ಇರಲಿ, ಮನೆಯಲ್ಲಿ ಯಾರೂ ಇಲ್ಲ. ಗೌತಮ್ ಚಂದನ ಇಬ್ಬರೇ ಇದ್ದಾರೆ. ಅದು ಎಷ್ಟು ಸರಿ. ನಾನಾದರೂ ಜೊತೆಯಲ್ಲಿ ಹೋಗಬೇಕಾಗಿತ್ತು ಎಂದುಕೊಂಡವನು ಮರುಕ್ಷಣ ಸುಮ್ಮನೆ ಬೇಡದ ಕಲ್ಪನೆಗಳಿಗೆ ಅವಕಾಶ ಕೊಡುತ್ತಿದ್ದೇನೆ. ಗೌತಮ್ ಏನು ಎಂದು ನನಗೆ ಗೊತ್ತು. ಇನ್ನು ಈ ಹುಡುಗಿ ಮುಟ್ಟಿದರೆ ಮುನಿತರ ಆಡ್ತಾಳೆ. ಆದರೂ ಎಂದುಕೊಂಡವನಿಗೆ ಅಂದು ಗೌತಮ್ ಅವಳ ಕಾಲಿಗೆ ಗುಂಡು ಪಿನ್ನು ಚುಚ್ಚಿದಾಗ ನಡೆದುಕೊಂಡ ರೀತಿ ನೆನಪಾಗಿ ತಳಮಳಿಸಿದ. ಕಾರು ಬಂದು ನಿಲ್ಲುತ್ತಲೇ ಜೀವ ಬಂದಂತೆ ಎನಿಸಿತು. ನಿಹಾರ್ ಇಳಿದು ಒಂದೊಂದೇ ಹೆಜ್ಜೆ ನಿಧಾನಕ್ಕೆ ಇಟ್ಟು ನಡೆದು ಬರುತ್ತಿದ್ದ ಚಂದನಳನ್ನು ನೋಡಿ ಕಳೆದೇ ಹೋಗಿದ್ದ. ಪಕ್ಕದಲ್ಲಿ ಬರುತ್ತಿದ್ದ ಗೌತಮ್ ಅವಳ ಕೈಯಲ್ಲಿದ್ದ ಬಟ್ಟಲುಗಳನ್ನು ನೋಡಿ ನಿಧಾನಕ್ಕೆ ನಡೆದು ಹೋಗು, ನೀನು ಎಡವು ಬೀಳುವುದರಲ್ಲಿ ಮೊದಲೇ ಎಕ್ಸ್ಪರ್ಟ್, ಸೀರೆ ಬೇರೆ ಹುಟ್ಟಿದ್ಯಾ ಹೇಳಿ ಒಮ್ಮೆ ನಿಹಾರ್ ಕಡೆ ನೋಡಿ ಛತ್ರದ ಮುಂದೆ ಜನಗಳನ್ನು ಸ್ವಾಗತಿಸಲು ನಿಂತಿದ್ದ ರಮೇಶ್ನ ಕಡೆಗೆ ನಡೆದಿದ್ದ. ಛತ್ರದ ಒಳಗೆ ಹೋಗುತ್ತಲೇ ನಿಹಾರ್ ಚಂದನ ಬಳಿ ಬಂದವನು ಡ್ರೆಸ್ ಬದಲಾಯಿಸಿದ್ಯಾ ಎಂದಿದ್ದ. ಚಂದನ ಅದೆಲ್ಲ ಇವರಿಗೆ ಯಾಕೆ? ದೊಡ್ಡವರು ಕೇಳಿದರೆ ಹೇಳ್ಬೋದು, ಇವರು ಕೇಳಲು ಏನು ಹಕ್ಕಿದೆ ಎಂದು ಒಂದು ಕ್ಷಣ ಅನಿಸಿದರು. ಸಹಜವಾಗಿ ಆ ಬಟ್ಟೆಯಲ್ಲಿ ನೋಡಿದ್ದರಿಂದ ಕೇಳುತ್ತಿದ್ದಾರೆ ಎಂದುಕೊಂಡವಳು ಅದು ತುಂಬ ಅನ್ಕಂಫರ್ಟೇಬಲ್ ಫೀಲ್ ಆಗ್ತಾ ಇತ್ತು. ಅದಕ್ಕೆ ಬದಲಾಯಿಸಿದು ಮೆಲ್ಲಗೆ ಹೇಳಿ ನಡೆದಿದ್ದಳು. ನಿಹಾರ್ ತನ್ನ ಮನೆಗೆ ಹೋಗಿ ಡ್ರೆಸ್ ಬದಲಾಯಿಸಿ ಬಂದಿದ್ದಾಳೆ. ಅಷ್ಟರಲ್ಲಿ ಗೌತಮ್ ಯಾರಿಗೋ ಫೈಲ್ ಕೊಡಬೇಕು ಎನ್ನುತ್ತಿದ್ದ ತನ್ನ ಕೆಲಸ ಮುಗಿಸಿಕೊಂಡಿದ್ದಾನೆ. ತಾನು ಸುಮ್ಮನೆ ಇಲ್ಲದೆಲ್ಲ ಕಲ್ಪಿಸಿಕೊಂಡು ಬಿಟ್ಟಿದ್ದೆ ಎಂದುಕೊಂಡವನು
ಮನಸ್ಥಿತಿ ಸಮಾಧಾನಕ್ಕೆ ಬಂದ ನಂತರ ಬೇರೆ ಕಡೆ ಗಮನ ಕೊಟ್ಟಿದ್ದ. ರಮೇಶ್ ಆಫೀಸ್ನವರೆಲ್ಲ ಕುಟುಂಬ ಸಮೇತರಾಗಿ ಬರುತ್ತಿದ್ದರು. ಗೌತಮ್ ಕೂಡ ಎಲ್ಲರಿಗೂ ತನ್ನ ತಂಗಿಯ ಸೀಮಂತಕ್ಕೆ ಬರಬೇಕೆಂದು ಆಹ್ವಾನಿಸಿದ. ಕಾರಣ ಅವನ ಆಫೀಸ್ನ ಸ್ಟಾಫ್ನವರು ಕೂಡ ಕುಟುಂಬ ಸಮೇತರಾಗಿ ಬಂದಿದ್ದರು. ನೋಡುತ್ತಲೇ ಪಾರ್ಟಿ ಹಾಲ್ ಪೂರ್ತಿ ಜನಗಳಿಂದ ತುಂಬಿ ಹೋಗಿತ್ತು. ಪಾವನಿಯನ್ನು ಕೂರಿಸಿ ಶಾಸ್ತ್ರ ಶುರು ಮಾಡಿದ್ದರು. ಒಂದು ಕಡೆ ರಮೇಶ್ ತನ್ನ ಹೆಂಡತಿಯನ್ನು ಕಣ್ತುಂಬಿ ನೋಡಿಕೊಳ್ಳುತ್ತಾ ನಿಂತರೆ, ಮತ್ತೊಂದು ಕಡೆ ಗೌತಮ್ ಕೈಕಟ್ಟಿ ಪಾವನಿಯನ್ನೇ ನೋಡುತ್ತಾ ನಿಂತ. ಅವಳ ಬದಿಯಲ್ಲಿದ್ದ ತಾಯಿಯ ಕಡೆಗೆ ಆಗಾಗ ನೋಟ ಹೊರಳುತ್ತಿತ್ತು. ಪಾವನಿಯ ಮುಖದಲ್ಲಿದ್ದ ತೃಪ್ತಿ, ಸಂತೋಷ ನೋಡಿದವನು, ಪ್ರತಿ ಹೆಣ್ಣಿಗೂ ಈ ಸಮಯದಲ್ಲಿ ಈ ಅನಿಸಿಕೆ ಇರಬಹುದು. ಆದರೆ ಇವರು ಆ ಸಮಯದಲ್ಲಿ ಒಂಟಿಯಾಗಿ ಉಳಿದಿದ್ದಾರೆ. ಹೇಗೆಲ್ಲ ನೋವು ಅನುಭವಿಸಿರಬಹುದು ಎಂದುಕೊಳ್ಳುತ್ತಿದ್ದಂತೆ ಪಕ್ಕ ಬಂದು ನಿಂತ ಮಹೇಂದ್ರ ಅವರ ಬಳಿ ಏನೆಂದುಕೊಳ್ಳುತ್ತಾರೆ ಎಂದು ಕೂಡ ಯೋಚಿಸದೆ, ಅಪ್ಪ ಕೂಡ ಅವರಿಗೆ ಈ ಶಾಸ್ತ್ರ ಮಾಡಿಸಿದ್ರ ಕೇಳಿದ್ದ. ಗೌತಮ್ ನೋಟ ಇಂದ್ರಾಣಿ ಅವರ ಕಡೆ ಇರುವುದು ಗಮನಿಸಿದ ಮಹೇಂದ್ರ ಅವರು ಸತ್ಯವನ್ನೇ ಹೇಳಿದ್ದರು. ಇಲ್ಲ, ಕೊನೆ ದಿನಗಳಲ್ಲಿ ಇಬ್ಬರಲ್ಲೂ ಜಗಳ, ಮನಸ್ತಾಪ ಹೆಚ್ಚಾಗಿತ್ತು. ನಾನು ಒಂದೆರಡು ಬಾರಿ ಹೋಗಿ ನೋಡಿ ಬಂದಿದ್ದೆ. ಆದರೆ ಹೆರಿಗೆ ಸಮಯದಲ್ಲಿ ಕಾಂಪ್ಲಿಕೇಟೆಡ್ ಆಗಿ ಇಂದ್ರಾಣಿಯನ್ನು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದಾಗ ನಾನು ನಿಮ್ಮಪ್ಪ ಆಸ್ಪತ್ರೆಯಲ್ಲಿ ಅವಳ ಜೊತೆ ಉಳಿದಿದ್ದೆವು. ಆಗಲೂ ಅವಳ ವಿರೋಧ ಇತ್ತು. ಹಾಗೇನು ಚಿಕ್ಕ ವಯಸ್ಸು, ಕೋಪ, ಸ್ವಾಭಿಮಾನ ಅವಳಿಗೂ ಹೆಚ್ಚಾಗೇ ಇತ್ತು. ಅವಳ ಕೋಪ, ಅವಳ ಸ್ವಾಭಿಮಾನವೇ ನಿನ್ನಲ್ಲಿ ಇರುವುದು. ಪ್ರಸಾದ್ಗೆ ಇಷ್ಟೊಂದು ಮುಂಗೋಪ ಇರಲಿಲ್ಲ. ಅಂಥ ಹೆಣ್ಣು ಕೋಟ್ಯಾಂತರ ಆಸ್ತಿಗೆ ಒಡತಿ. ತನ್ನ ಸ್ವಾಭಿಮಾನ, ಕೋಪ ಎಲ್ಲ ಬಿಟ್ಟು ಮಗನ ಆಸರೆ ಬಯಸಿ ಬಂದಿದ್ದಾಳೆ. ಅವಳಿಗಿರಲು ಮನೆ ಇಲ್ಲ ಎಂದಿಲ್ಲ. ಅವಳದೇ ಅಪಾರ್ಟ್ಮೆಂಟ್ ಇದೆ. ಅವಳು ಬಯಸಿದ್ದು ನಿನ್ನ ನೆರಳಿನಲ್ಲಿರಲು. ನೀನು ಬಾಯಿ ತುಂಬ ಎರಡು ಮಾತನಾಡಿಸಿದರೆ ಸಾಕು, ಎಷ್ಟು ಸಂತಸ ಪಡ್ತಾಳೆ ಎಂದಿದ್ದರು. ಗೌತಮ್ಗೆ ಅವರನ್ನು ಎಷ್ಟು ನೋಡಿದರೂ ಸಾಕು ಎನಿಸದಂತೆನಿಸಿತು. ಮೃದು ನಗು, ಸಹಜ ಸೌಂದರ್ಯ, ಕಪಟವಿಲ್ಲದ ಮುಖ, ತನ್ನೆಡೆಗೆ ನೋಡುವಾಗಲೆಲ್ಲ ಅವರ ಕಣ್ಣಲ್ಲಿ ಮೂಡುವ ಮಾತೃತ್ವದ ಛಾಯೆ. ಹಾಗೆ ನೋಡುತ್ತಲೇ ನನ್ನ ತಾಯಿ ಎಂಬ ಅನಿಸಿಕೆ ಬಂದು ಹೋಗಿತ್ತು. ಜೀವನ ಕೊಡದೇ ಇದ್ದರೇನು, ಜೀವ ಕೊಟ್ಟಿದ್ದಾರೆ ಎಂಬ ಅನಿಸಿಕೆ ಬಂದಾಗ ಕಣ್ಣು ತುಂಬಿದಂತಾಗಿ ಅಲ್ಲಿಂದ ಸರಿದು ಹೋಗಿದ್ದ. ಇಂದ್ರಾಣಿ ಅವರು ತನ್ನ ಪಕ್ಕ ಬಂದು ನಿಂತ ಚಂದನಳಿಗೆ ಹಾಗಲೇ ಕೇಳಲೇ ಇಲ್ಲ. ಕೆಲಸದ ಗಡಿಬಿಡಿಯಲ್ಲಿ ಮರೆತು ಹೋಯ್ತು. ಬಟ್ಟೆ ಬದಲಾಯಿಸಿದ್ಯಾ? ಅದರಲ್ಲೂ ಕೂಡ ಮುದ್ದಾಗಿ ಕಾಣಿಸ್ತಿದೆ. ಆದ್ರೆ ನಿನ್ಗೆ ಹೆಚ್ಚು ಹೊಂದಿಕೆ ಆಗೋದು ಸೀರೆ, ಲಂಗ, ದಾವಣಿ ಎಂದಿದ್ದರು. ಮುಜುಗರ ಎನಿಸಿ ಮನೆಗೆ ಹೋಗಿ ಬದಲಾಯಿಸಿ ಬಂದಿರಬಹುದು ಎಂದುಕೊಂಡು ಕಿರುನಗು ನೀಡಿದವಳು ತನ್ನತ್ತ ಇನ್ನು ಕೋಪದಿಂದ ನೋಡುತ್ತಿದ್ದ ಆದ್ರಿಯನ್ನು ನೋಡಿ ಅವಳ ಬಳಿಗೆ ಹೋಗದೆ ಅವರ ಜೊತೆಯಲ್ಲೇ ಉಳಿದಳು. ಚೆನ್ನಯ್ಯನ ಹೆಂಡತಿಯ ಜೊತೆಗೆ ಬಂದಿದ್ದವನು ಪಾವನಿಗೆ ಸೀರೆಯ ಉಡುಗೊರೆ ನೀಡಿ ಆಶೀರ್ವಾದಿಸಿದರು. ಅಲ್ಲೇ ಇದ್ದ ಗೌತಮ್ ಚೆನ್ನಯ್ಯನನ್ನು ನೋಡುತ್ತಲೇ, ಅವರಿಗೆ ವಿಷಯ ತಿಳಿಸಿದ್ಯಾ ಎಂದಿದ್ದ. ಪಕ್ಕದಲ್ಲಿ ಇದ್ದ ಚಿನ್ನಯ್ಯನ ಹೆಂಡತಿ, ವಿಷಯ ಹೇಳಿದ್ದಾರೆ. ನಾನು ಅಲ್ಲಿ ಕೆಲಸ ನಿನ್ನೆ ಬಿಟ್ಟಾಯ್ತು. ನಾಳೆಯಿಂದ ಕೆಲಸಕ್ಕೆ ಬರುತ್ತೇನೆ ಎಂದಿದ್ದರು. ಚಿನ್ನಯ್ಯನನ್ನು ಮಹೇಂದ್ರ ಅವರು ಕೂಗಿದಾಗ ಅಲ್ಲಿಂದ ಸರಿದು ಹೋಗಿದ್ದ. ಗೌತಮ್, ಸಂಬಳದ ಬಗ್ಗೆ ಯೋಚಿಸಬೇಡಿ. ಬೆಳಿಗ್ಗೆ ಇಲ್ಲಿಗೆ ಬಂದು ರಾತ್ರಿ ಹೊರಡುವಾಗ ಚಿನ್ನಯ್ಯನ ಜೊತೆ ಹೋದರೆ ಆಯ್ತು. ನಿಮ್ಮ ಊಟ ತಿಂಡಿ ಎಲ್ಲ ಇಲ್ಲೇ ಆಗಲಿ. ಪಾವನಿಗೆ ಮಗು ಆದ ನಂತರ ನೀವು 5 ತಿಂಗಳವರೆಗೂ ಇಲ್ಲೇ ಉಳಿಯಬೇಕಾಗುತ್ತದೆ. ನಿಮಗೆ ರೂಮಿನ ವ್ಯವಸ್ಥೆ ಇರುತ್ತದೆ. ಹಾಗೆ ಇನ್ನೊಂದು ಮುಖ್ಯ ವಿಷಯ, ನೀವು ಪಾವನಿ ಜೊತೆಗೆ ಅವರನ್ನು ಕೂಡ ನೋಡಿಕೊಳ್ಬೇಕು. ಅವರಿಗೆ ಮಂಡಿ ನೋವಿದೆ. ಅವರು ಹೆಚ್ಚು ಕೆಲಸ ಮಾಡದಂತೆ. ಹಾಗೆ ಅವರ ಕೆಲಸಗಳನ್ನು ಕೂಡ ಮಾಡಿಕೊಡ್ಬೇಕು ಹೇಳಿದವನು ಕೈ ಇಂದ್ರಾಣಿ ಅವರ ಕಡೆ ತೋರಿಸಿದ. ನಿಮ್ಮ ತಾಯಿ ಅಲ್ವಾ, ಬಿಡಿ, ಒಂದೇ ಮನೆಯಲ್ಲಿ ಇರುತ್ತಾರಲ್ಲ, ಇಬ್ಬರನ್ನು ನೋಡಿಕೊಳ್ಳುತ್ತೇನೆ ಎಂದಿದ್ದರು. ಆದ್ರಿ ಮನದಲ್ಲಿ ವಿಚಿತ್ರ ಅನಿಸಿಕೆಗಳು. ಗೌತಮ್ನನ್ನು ನೋಡಿದಾಗಿನಿಂದ ತನ್ನನ್ನೇ ತಾನು ಮರೆತಿದ್ದಳು. ಅವನನ್ನು ಎಷ್ಟು ನೋಡಿದರೂ ತೃಪ್ತಿಯೇ ಆಗದಂತ ಅನಿಸಿಕೆ. ಮೊದಲ ಬಾರಿ ಹೀಗೆ ಒಬ್ಬ ಹುಡುಗನನ್ನು ನೋಡುತ್ತಿದ್ದೇನೆ ಎಂದುಕೊಳ್ಳುತ್ತಿದ್ದವಳಿಗೆ ಪರಿಪೂರ್ಣ ವ್ಯಕ್ತಿಯೊಬ್ಬನ ಪರಿಚಯವಾದಂತಾಗಿತ್ತು. ಅವಳ ಈವರೆಗಿನ ಸ್ನೇಹಿತರೆಲ್ಲ ಕಣ್ಣ ಮುಂದೆ ಬಂದು ಹೋಗಿದ್ದರು. ಯಾರು ಮನದಲ್ಲಿ ನಿಲ್ಲಲು ಸಾಧ್ಯವಾಗಲಿಲ್ಲ. ಗೌತಮ್ ಗಂಭೀರ ರೂಪ, ನಿಲುವು ಅಚ್ಚಳಿಯದಂತೆ ಅವಳ ಮನದಲ್ಲಿ ಸೇರತೊಡಗಿತು. ನೂರಾರು ಬಾರಿ ಮನದಲ್ಲೇ ಉದ್ಗರಿಸಿದಳು, ನಾನಿದುವರೆಗೂ ಇಂಥ ಆನ್ಸಮ್ನನ್ನು ನೋಡೇ ಇರಲಿಲ್ಲ ಎಂದು. ತುಂಬ ಸಮಯದ ನಂತರ ಆದ್ರೆ ತಾನೇ ಕೈ ಸನ್ನೆ ಮಾಡಿ ಕರೆದಾಗ ಚಂದನ ಅವಳ ಪಕ್ಕ ಹೋಗಿ ಕುಳಿತಿದ್ದಳು. ಅವಳ ಸೀರೆಯ ಒಮ್ಮೆ ಕೈಯಲ್ಲಿ ಹಿಡಿದು ತೋರಿದ ಆದ್ರಿ, ಏನಿದು ನಿನ್ನ ಅವತಾರ, ಎಷ್ಟು ಕ್ಯೂಟ್ ಆಗಿ ಕಾಣ್ತಿದ್ದೆ. ಮತ್ತೆ ಗೌರಮ್ಮನ ಅವತಾರಕ್ಕೆ ಬಂದಿದ್ಯಾ? ಮನೆಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿ ಬಂದಿದ್ಯಾ? ತಲೆಯಲ್ಲಿ ಏನಿಟ್ಟುಕೊಂಡಿದ್ಯಾ
ಎಂದಿದ್ದಳು. ಅದು ಒಂದು ರೀತಿ ಮುಜುಗರ ಆಗ್ತಾ ಇತ್ತು. ಯಾರ ಬಳಿಯಲ್ಲೂ ಸರಿಯಾಗಿ ಮಾತನಾಡಲು ಆಗುತ್ತಿರಲಿಲ್ಲ. ಅವರಿಗೆ ಇಷ್ಟ ಆಗಲಿಲ್ಲ. ಅದಕ್ಕೆ ಚೇಂಜ್ ಮಾಡಿದೆ. ಯಾಕೆ? ನಿನ್ನ ಇಷ್ಟದ ಪ್ರಕಾರ ನೀನಿರು, ಅಲ್ಲದೆ ನನಗೆ ಅಂತ ಬಟ್ಟೆ ಇಲ್ಲ, ಹಾಗಾಗಿ ಚೇಂಜ್ ಮಾಡಿದೆ. ಆ ಕಡೆ ಇದ್ದುದರಿಂದ ಅವಳ ಮಾತಿನ ಕಡೆ ಅಷ್ಟಾಗಿ ಗಮನ ಕೊಡಲಿಲ್ಲ. ಸಮಯ ಕಳೆಯುತ್ತಲೇ 9 ಜನ ಮುತ್ತೈದರ ಕೈಯಲ್ಲಿ ಶಾಸ್ತ್ರ ಮಾಡಿಸಿದ್ದರು. ಕುಟುಂಬದವರು ಅವಳಿಗಾಗಿ ತಂದಿದ್ದ ಉಡುಗೊರೆ ನೀಡಿದರೆ ಗೌತಮ್ ಬಂಗಾರದ ಉಡುಗೊರೆ ಜೊತೆಗೆ ಒಂದು ಎನ್ವಲಪ್ ನೀಡಿದ್ದ. ಅಲ್ಲೇ ಇದ್ದ ರಮೇಶ್ ನೋಟ ಇದು ಏನು ಎನ್ನುವಂತೆ ಗೌತಮ್ ನನ್ನ ಕಡೆಯಿಂದ ಚಿಕ್ಕ ಗಿಫ್ಟ್ ಹೇಳುವಂತೆ ಇಲ್ಲ ಎಂದಿದ್ದ. ಬಂದ ಗೆಸ್ಟ್ಗಳೆಲ್ಲ ಕೊನೆಗೆ ಫ್ಯಾಮಿಲಿ ಫೋಟೋಗಳಲ್ಲಿ ಚಂದನ ಇದ್ದೇ ಇರುತ್ತಿದ್ದ. ಇಲ್ಲಿ ಎಲ್ಲರನ್ನು ಒಟ್ಟಿಗೆ ನಿಲ್ಲಲು ಹೇಳಿ ಅವರು ಅಲ್ಲಿ ನೀವು ಇಲ್ಲಿ ಎಂದು ಆಗ ಬದಲಾಯಿಸುವ ಸಮಯದಲ್ಲಿ ಚಂದನನ ಪಕ್ಕ ಬಂದು ನಿಂತಿದ್ದ. ಸಂಜೆಯ ಸಮಯವಾಗಿತ್ತು. ಆರತಿ ಎತ್ತಿ ಪಾವನಿಯನ್ನು ಒಳಗೆ ಕರೆದುಕೊಂಡಿದ್ದರು. ಎಲ್ಲರಿಗೂ ಆಯಾಸ ಎನಿಸಿದರು. ಮನದಲ್ಲಿ ಅಷ್ಟೇ ಸಂಭ್ರಮವಿತ್ತು. ಇದ್ದ ಕಡೆ ಬಂದ ನಾಯಕ್ ಅವನ ಕೈಕುಳುಕಿ ವ್ಯವಹಾರದ ಬಗ್ಗೆ ಮಾತನಾಡಿದವರು. ಗೌತಮ್, ಸರ್, ಮೇಡಮ್ ಅನಿಸಿಕೆಗಳು ನಿಮ್ಮ ಅನಿಸಿಕೆಗಳಿಗೂ ತುಂಬ ವ್ಯತ್ಯಾಸ ಇದೆ. ಕಾಲೇಜ್ನ ಕಟ್ಟಡದ ವಿಷಯದಲ್ಲಿ ಅವರು ಹೇಳುವ ಕೆಲವು ಸಲಹೆ ಒಪ್ಪಿಕೊಳ್ಳಲಾಗುತ್ತಿಲ್ಲ. ಹಾಗೆ ನಿಮ್ಮ ಜೊತೆ ಕೆಲಸ ಮಾಡಲು ಇರುವ ಕಂಫರ್ಟೇಬಲ್ ಅವರ ಜೊತೆ ಹೇಳಿ ಅಷ್ಟಕ್ಕೆ ನಿಲ್ಲಿಸಿದ. ಅವನ ಬಗ್ಗೆ ಸಂಪೂರ್ಣವಾಗಿ ಅರಿತಿದ್ದ ನಾಯರ್ ಜೋರಾಗಿ ನಕ್ಕಿದ್ದರು. ನಾನು ಅಷ್ಟೇ. ಈ ಕೆಲಸ ಬೇರೆ ಯಾರಿಗಾದರೂ ಒಪ್ಪಿಸಿದರೆ ಅವಳನ್ನು ಈ ವಿಷಯದಲ್ಲಿ ತಲೆ ಹಾಕಲು ಬಿಡುತ್ತಿರಲಿಲ್ಲ. 1 ವಾರ ಒಂದೇ ಸಮನೆ ಹಠ ಮಾಡಿ ಕಾಲೇಜ್ನ ಕಟ್ಟಡದ ವ್ಯವಹಾರ ಅವಳು ವಹಿಸಿಕೊಂಡಿದ್ದಾಳೆ. ನಿನ್ನ ಮೇಲಿನ ನಂಬಿಕೆಯಿಂದ ಅವಳಿಗೆ ಈಗ ಅಧಿಕಾರ ಕೊಟ್ಟಿರುವುದು ಎಂದಿದ್ದರು. ಗೌತಮ್, ಅಧಿಕಾರ ದುರುಪಯೋಗ ಆಗದೇ ಇದ್ದರೆ ಸಾಕು, ಮೆಲ್ಲಗೆ ಹೇಳಿದವನು. ಇನ್ನು ಎಷ್ಟು ಹೇಳಿದರೂ ಇವರ ನಿರ್ಧಾರ ಬದಲಾಗುವುದಿಲ್ಲ. ನೇರವಾಗಿ ತಿಳಿಸುವಂಥ ವಿಷಯ ಅಲ್ಲ. ಸದ್ಯಕ್ಕೆ ಮುಗಿಸಿಕೊಟ್ಟು ಕೈ ತೊಳೆದುಕೊಂಡ್ರೆ ಸಾಕು. ಏನಾದರೂ ಮಾತನಾಡುವುದಿದ್ದರೆ ಅಲ್ಲಿಯ ಇಂಜಿನಿಯರ್ಗಳ ಜೊತೆ ಮಾತನಾಡಿಕೊಳ್ಳಲು ಹೇಳಬೇಕು. ಆದಷ್ಟು ನನ್ನ ಅವಳ ಭೇಟಿ ಇಲ್ಲದಂತೆ ಎಚ್ಚರಿಕೆ ವಹಿಸಬೇಕು ಎಂದುಕೊಂಡಿದ್ದ. ನಾಯರ್ ಬೇಗ ಕೆಲಸ ಮುಗಿಸಿಕೊಡುವಂತೆ ಹೇಳಿ ಅವನಿಗೆ ವಿಶ್ ಮಾಡಿ ಹೊರಟಿದ್ದರು. ಅಂದು ಕರೆ ಮಾಡಿದ ಸುಹಾನ ಮೆಲ್ಲಗೆ ಮಾತನಾಡಿದರೆ ಆಗುವುದಿಲ್ಲ. ಪ್ರತಿ ಬಾರಿ ಕರೆ ಮಾಡಿದಾಗಲೂ ಇಂಜಿನಿಯರ್ಗಳ ಜೊತೆ ಮಾತನಾಡಲು ಹೇಳುತ್ತಾನೆ ಎಂದುಕೊಂಡವಳು ಕರೆ ಮಾಡಿ ಗಂಭೀರ ಧ್ವನಿಯಲ್ಲಿ, ನಾನು ಹೇಳಿದ ಹಾಗೆ ನಿನ್ನ ಇಂಜಿನಿಯರ್ಗಳು ವಿನ್ಯಾಸ ಬದಲಿಸಿ ಕೊಡುತ್ತಿಲ್ಲ. ಒಮ್ಮೆ ನೀನೇ ಬಂದರೆ ಮಾತನಾಡಿ ಫೈನಲ್ ಮಾಡಬಹುದು. ನೀನೀಗ ಇಲ್ಲಿಗೆ ಬರದೇ ಇದ್ದರೆ ನಾಯರ್ ಕೈಯಲ್ಲಿ ಹೇಳಿಸಬೇಕಾಗುತ್ತದೆ ಎಂದಿದ್ದಳು. ಗೌತಮ್, ಅವರಿಗೆ ಹೇಳು, ಪರವಾಗಿಲ್ಲ, ನಾನು ಬರಲ್ಲ ಎಂದವನು ಕರೆ ತುಂಡರಿಸಿದ. ಮತ್ತೆ ಕರೆ ಮಾಡಿದವಳು, ಬರಲೇಬೇಕು. ಸುಮ್ಮನೆ ಹಠ ಮಾಡಿ ಈ ಫೀಲ್ಡ್ನಲ್ಲಿ ಹೆಸರು ಕೆಡಿಸಿಕೊಳ್ಬೇಡ. ಗೌತಮ್, ನಿಜವಾಗಿ ಹೇಳ್ತಾ ಇದ್ದೇನೆ. ನಾನು ಬದಲಾಯಿಸಲು ಹೇಳಿದ್ದ ಡಿಸೈನ್ ನಿನ್ನ ಇಂಜಿನಿಯರ್ಗಳು ಬದಲಾಯಿಸಿಲ್ಲ. ಕಾಯ್ತಾ ಇದ್ದೀನಿ. ನೀ ಬರದೇ ಇದ್ದರೆ ಈ ವಿಷಯ ಬೇರೆ ರೂಪ ಪಡೆದು ಎಲ್ಲ ಕಡೆ ಹರಿದಾಡುತ್ತದೆ ಹೇಳಿ ಫೋನ್ ಕಾಲ್ ಕಟ್ ಮಾಡಿದಳು. ನಾಯರ್ ಪೊಸಿಷನ್ ಏನು ಎಂದು ತಿಳಿದಿದ್ದವನು ಅವರ ಹೆಂಡತಿ ಮಾತಿಗೆ ಬೆಲೆ ಕೊಟ್ಟರೆ ಕಷ್ಟ. ಇವಳ ನಯವಾಗಿ ನಿವಾರಿಸಿಕೊಳ್ಬೇಕು. ಹೀಗ ಇರ್ತಾರ? ಬದುಕಿನಲ್ಲಿ ಎಲ್ಲ ಸಿಕ್ಕಿದ್ದರೂ ಮತ್ತೆ ಏನನ್ನೋ ಬಯಸುವಷ್ಟು. ಎದ್ದು ಕಾರಿನ ಬೀಗದ ಕೀ ಹಿಡಿದು ನಡೆದಿದ್ದ. ಕನ್ಸ್ಟ್ರಕ್ಷನ್ ನಡೆಯುತ್ತಿದ್ದ ಸ್ಥಳಕ್ಕೆ ಬಂದ ಗೌತಮ್ ತನಗಾಗಿ ಎನ್ನುವಂತೆ ಕಾಯ್ತಾ ನಿಂತಿದ್ದವಳ ನೋಡಿ ಮುಷ್ಟಿ ಬಿಗಿ ಮಾಡಿ ಅತ್ತ ನಡೆದಿದ್ದ. ಅವಳ ಜೊತೆ ಒಂಟಿಯಾಗಿ ಇರಬಾರ್ದು, ಬಾಯಿಗೆ ಬಂದಂತೆ ಮಾತಾಡ್ತಾಳೆ ಎಂದುಕೊಂಡವನು ಅಲ್ಲಿದ್ದ ಇಂಜಿನಿಯರ್ ಅವರನ್ನು ಕರೆದು ತನ್ನ ಪಕ್ಕ ನಿಲ್ಲಿಸಿಕೊಂಡವನು. ಹೇಳಿ ಮೇಡಮ್, ಏನು ಸಮಸ್ಯೆ ಎಂದಿದ್ದ. ಅವಳಿಗೂ ಅರ್ಥವಾಗಿತ್ತು ಅವನ ಉದ್ದೇಶ. ನೀವು ಹೋಗಿ, ನಾನು ಇವರ ಬಳಿ ಡಿಸೈನ್ ಮಾಡ್ತೇನೆ, ನಂತರ ನಿಮಗೆ ಸಜೆಷನ್ ಕೊಡ್ತಾರೆ ನೇರವಾಗಿ ಹೇಳಿದಾಗ ಆತ ಒಮ್ಮೆ ಗೌತಮ್ ಮುಖ ನೋಡಿ ಅಲ್ಲಿಂದ ನಡೆದಿದ್ದ. ಫಸ್ಟ್ ಫ್ಲೋರಿನಲ್ಲಿ ಕೆಲಸ ನಡೆಯುತ್ತಿತ್ತು. ಮೇಡಮ್ ಏನು ಹೇಳಿ ಅಸನೆಯ ಮುಖ ಹೊತ್ತು ನಡೆದಿದ್ದ. ನಾನು ನಿಮಗೆ ತೋರಿಸಬೇಕಾಗಿರೋದು 3ನೇ ಫ್ಲೋರ್ನಲ್ಲಿ ಮಾಡಿರುವ ಬದಲಾವಣೆ ಬಗ್ಗೆ ಎಂದಾಗ ಕೈಗೆ ಕೈ ತಾಕುವಷ್ಟು ಹತ್ತಿರ ನಿಂತಿದ್ದವಳ ನೋಡಿ ಒಂದೇ ಉಸಿರಿಗೆ ಮೆಟಲ್ಗಳ ಕಡೆಗೆ ನಡೆದಿದ್ದ. 3ನೇ ಫ್ಲೋರ್ಗೆ ಬಂದು ನಿಂತವನನ್ನು ಸುತ್ತಲೂ ನೋಡಿ, ಕಳೆದ ವಾರ ನೀವು ಹೇಳಿದಂತೆ ಬದಲಾವಣೆ ಮಾಡಿಕೊಟ್ಟಿದ್ದೇವೆ, ನೀವು ಹೀಗೆ ತಾನೇ ಹೇಳಿದ್ದು ಎಂದಿದ್ದ. ಸುಹಾನ ಸುತ್ತಲೂ ಒಮ್ಮೆ ನೋಡಿದವಳು ಯಾರೂ ಇಲ್ಲದು ಖಾತ್ರಿಪಡಿಸಿಕೊಂಡು ಗೌತಮ್ನನ್ನು ಗಟ್ಟಿಯಾಗಿ ತಬ್ಬಿದಳು. ಮೊದಲಿಗೆ ಅವಳ ನಡೆಗೆ ಗಾಬರಿಗೊಂಡ ಗೌತಮ್, ಮಿಸಸ್ ನಾಯರ್, ಏನು ಮಾಡ್ತಾ ಇದ್ದೀರಾ? ಪ್ಲೀಸ್ ಬಿಡಿ. ನನ್ನ ಬಿಡಿಸಿಕೊಳ್ಳಲು ನೋಡಿದ. ಹಿಡಿತ ಬಲವಾಗಿತ್ತು. ತಬ್ಬಿದವಳು ಅವನ ಕೊರಳ ಬಳಿ ಮುಖ ತಂದು ಆ ವೇಗಕ್ಕೆ ಒಳಗಾಗಿರುವಂತೆ ಮುಂದುವರಿದಾಗ ಹಸಿದಿರುವ ಅವಳ ಕಾಮನೆಗಳ ದಾಳಿಗೆ ಆಸ್ಪದ ಕೊಡದೆ ಅವನಿಗೆ ಬಲವಾಗಿ ಅವಳ ತೋಲನ್ನು ಹಿಡಿದು
ತನ್ನಿಂದ ಬಿಡಿಸಿಕೊಂಡವನು ಶಕ್ತಿ ಮೀರಿ ನೂಕಿದ್ದ. ಸುಹಾನ ಹೋಗಿ ಮರಳಿನ ಗುಡ್ಡೆಯ ಮೇಲೆ ಬಿದ್ದವಳು ರೋಷದಿಂದ ಎದ್ದು ನಿಂತು ಮತ್ತೆ ಅವನ ತಬ್ಬಿದಳು. ಪ್ಲೀಸ್ ಗೌತಮ್, ನಿನ್ನಿಂದ ನನ್ನನ್ನು ದೂರ ಮಾಡಬೇಡ. ನಿನ್ನ ವಿಷಯದಲ್ಲಿ ತುಂಬ ತಲೆ ಕೆಡಿಸಿಕೊಂಡಿದ್ದೀನಿ. ನಿನಗಾಗಿ ಯಾವ ಮಟ್ಟಕ್ಕೆ ಬೇಕಾದರೂ ಇಳಿಯುತ್ತೇನೆ. ನೀನು ನನ್ನನ್ನು ಮದುವೆ ಆಗುತ್ತೀಯಾ ಎನ್ನುವುದಾದರೆ ಕೊನೆಗೆ ನಾಯರ್ನನ್ನು ಬಿಡಲು ಸಿದ್ಧವಿದ್ದೇನೆ. ತಬ್ಬಿ ಹಿಡಿದವಳ ಮಾತು ಮುಂದುವರೆದೇ ಇತ್ತು. ಗೌತಮ್ ಮತ್ತೆಮ್ಮೆ ಅವಳಿಂದ ತನ್ನನ್ನು ಬಿಡಿಸಿಕೊಂಡು 2 ಹೆಜ್ಜೆ ಹಿಂದೆ ನಿಂತು ಅವಳ ಹುಚ್ಚು ಆವೇಶ ಇಳಿಸಲು ಕೆನ್ನೆಗೆ ಹೊಡೆಯಲು ಕೈ ಎತ್ತಿದವನು. ನಿನ್ನನ್ನು ಈ ರೀತಿ ಕೂಡ ಮುಟ್ಟಲು ಅಸಹ್ಯ ಆಗುತ್ತದೆ. ಮತ್ತೊಮ್ಮೆ ನನ್ನ ಕಣ್ಣಿಗೆ ಬೀಳಬೇಡ. ಮತ್ತೆ ಇದು ಮುಂದುವರಿದರೆ ಆಗ ನಾನು ಇಷ್ಟು ಒಳ್ಳೆಯವನಾಗಿ ನಡೆದುಕೊಳ್ಳುವುದಿಲ್ಲ. ನಿನ್ನದೆಲ್ಲ ಎಂದು ಫಲಿಸದ ಆಸೆ, ಬಯಕೆಗಳು ಹೇಳಿ ಅಲ್ಲಿಂದ ಬಿರಬಿರನೇ ನಡೆದಿದ್ದ. ಮನದ ತುಂಬ ಕುದಿತ, ಆಕ್ರೋಶ. ಇವಳಿಗೆ ಅಧಿಕಾರ ಕೊಟ್ಟ ನಾಯರ್ಗೆ ಮೊದಲು ಬಾರಿಸಬೇಕು ಎನಿಸಿತು. ಕಾಲೇಜ್ನ ಆವರಣದ ಮುಂದೆ ಸಾಗುವಾಗ ನಿಂತಿದ್ದ ಚಂದನನ್ನು ನೋಡಿ ಕಾರು ತಂದು ಪಕ್ಕ ನಿಲ್ಲಿಸಿದ. ಚಂದನ ಹತ್ತಿ ಕುಳಿತವಳು. ಅವನ ಮುಖದಲ್ಲಿದ್ದ ಕೋಪ ನೋಡಿ ಮತ್ತೆ ಏನಾಯ್ತಿವರಿಗೆ ಎಂದುಕೊಂಡವಳಿಗೆ ಹಿಂದಿನ ದಿನ ಅವನು ಕೋಪ ಮಾಡಿಕೊಂಡಿದ್ದು ನೆನಪಾಗಿತ್ತು. 3ನೇ ಅಂತಸ್ತಿನಲ್ಲೇ ನಿಂತೆ ನಿನ್ನನ್ನು ಮಾತ್ರ ಬಿಡುವುದಿಲ್ಲ ಗೌತಮ್. ಇಂದು ನೀನು ನಡೆದುಕೊಂಡ ರೀತಿಗೆ ದಂಡ ತೇರಬೇಕಾಗುತ್ತದೆ ಎಂದುಕೊಂಡವಳು ಹೋಗುತ್ತಿದ್ದ ಗೌತಮ್ನನ್ನು ನೋಡುತ್ತಿದ್ದ ಸುಹಾನ ಕೊನೆಗೆ ಅವನು ಒಂದು ಹುಡುಗಿಯನ್ನು ಕಾರಿಗೆ ಹತ್ತಿಸಿಕೊಂಡು ಹೋಗಿದ್ದು ನೋಡಿ ನಂಬದಾಗಿದ್ದಳು. ತುಂಬ ದೂರದಿಂದ ನೋಡಿದ್ದ ಕಾರಣ ಹುಡುಗಿಯ ಮುಖ ಅಷ್ಟೊಂದು ಸ್ಪಷ್ಟ ಇರಲಿಲ್ಲ. ಒಟ್ಟಿನಲ್ಲಿ ಹೆಂಗಸಲ್ಲ, ಹುಡುಗಿ. ಯಾರಿರ್ಬೋದು ಅವನ ಜೊತೆ? ಅದು ಮುಂದಿನ ಸೀಟಿನಲ್ಲಿ ಕುಳಿತುಕೊಂಡು ಹೋಗುವಷ್ಟು ಆತ್ಮೀಯತೆ. ಯೋಚನೆಗೆ ಬಿದ್ದಿದ್ದಳು. ಏನು ಮಾತನಾಡದೆ ಉಳಿದವನ ನೋಡಿ ಸುಮ್ಮನೆ ಇರಬೇಕು ಎಂದು ಪದೇ ಪದೇ ಅಂದುಕೊಂಡರು. ಯಾಕೆ, ಏನಾಯಿತು? ತುಂಬ ಕೋಪದಲ್ಲಿದ್ದೀರಾ ಎಂದಿದ್ದಳು. ಹೀಗೆ ಕೆಲಸದ ಟೆನ್ಷನ್. ಇಷ್ಟು ಬೇಗ ಹೊರಗೆ ನಿಂತಿದ್ದೆ. ಕ್ಲಾಸ್ ಮುಗೀತಾ? ಮುಗೀತು. ನೀವು ಬರ್ತೀರಾ ಅಂದುಕೊಂಡಿರಲಿಲ್ಲ. ಕೆಲಸದ ಮೇಲೆ ಬಂದಿದ್ದೆ. ಅವನ ನೋಟ ಅವಳ ಕಡೆ ಹೊರಳಲಿಲ್ಲ. ಚಂದನ, ಏನಾಗಿದೆ ಇವರಿಗೆ? ಇಷ್ಟೊತ್ತಿಗೆಲ್ಲ ನನ್ನ ಕೈ ಹಿಡಿದಿರುತ್ತಿದ್ದರು. ಎಷ್ಟೋ ಸಲ ಮುಖ ನೋಡುತ್ತಾ ಕಣ್ಣಿನಲ್ಲೇ ಮಾತನಾಡಿಸ್ತಿದ್ದರು. ಇಂದು ಏನಾಗಿದೆ? ಕೆಲಸದ ವಿಷಯದಲ್ಲಿ ಏನಾದರೂ ತೊಂದರೆ ಇರಬಹುದಾ ಎಂದುಕೊಂಡವಳು. ಇನ್ನೇನು, ತಮ್ಮ ಮನೆಯ ಮುಂದೆ ಕಾರ್ ನಿಲ್ಲಿಸ್ತಾರೆ ಎನಿಸುತ್ತಲೇ. ನಿಮ್ಮ ಮನೆಗೆ ಬರಲಾ? ಕಾಫಿ ಮಾಡಿ ಕೊಡ್ಲಾ ಕೇಳಿದಳು. ಮನೆಗೆ ಹೋಗ್ತಾ ಇಲ್ಲ, ನಿನ್ನ ಬಿಟ್ಟು ಹೋಗ್ತೀನಿ, ಕೆಲಸ ಇದೆ ಎಂದವನು ಮತ್ತೆ ನೆನಪಿಸಿಕೊಂಡಂತೆ ಸಂಜೆ ಅವರೆಲ್ಲ ವಾಕ್ ಹೋಗ್ತಾರೆ. ಮನೆಯಲ್ಲಿ ಯಾರೂ ಇರೋದಿಲ್ಲ, ನೀನು ಒಬ್ಬಳೇ ಹೋಗಬೇಡ ಎಂದಿದ್ದ. ಚಿನ್ನಯ್ಯ ಅಂಕಲ್ ಇರ್ತಾರಲ್ಲ, ನೀವು ಬೇಗ ಬರ್ತೀರಲ್ಲ ಎಂದಿದ್ದಳು. ನಂದು ಟೈಮಿಂಗ್ಸ್ ಇಲ್ಲದಿರುವ ಕೆಲಸ. ಬರೋ ಮೊದಲು ಫೋನ್ ಮಾಡಿ ಬಾ. ನಾನು ಇಲ್ಲದೇ ಇದ್ದರೆ ಬರಬೇಡ. ಮನೆಯಲ್ಲಿ ಎಲ್ಲರೂ ಇದ್ದರೆ ಮಾತ್ರ ಬಂದಿರು, ಒಬ್ಬಳೇ ಇರಬೇಡ. ಸರಿ ಎನ್ನುವಂತೆ ತಲೆಯಾಡಿಸಿ ಇಳಿಯಲು ಹೋದವಳ ಕೈ ಹಿಡಿಯಲು ನೋಡಿದ್ದ. ಕೆಲ ಕ್ಷಣಗಳ ಹಿಂದೆ ಸುಹಾನಳನ್ನು ಮುಟ್ಟಿದ್ದು ನೆನಪಾಗಿ ನಂತರ ಮನಸ್ಸು ಬದಲಾಯಿಸಿ ಕೈ ಹಿಂತೆಗೆದುಕೊಂಡಿದ್ದ. ಅವಳಿಗೂ ಕೈ ಹಿಡಿಯಲು ಬಂದು ಹಾಗೆ ಸುಮ್ಮನೆ ಆದದು ಅರ್ಥವಾದಾಗ ಏನಾಗಿದೆ ಇವರಿಗೆ? ಯಾಕೆ ನನ್ನೊಂದಿಗೆ ಏನು ಹೇಳಿಕೊಳ್ಳುವುದಿಲ್ಲ? ನಿಜವಾಗಲೂ ಅವರ ಮನಸ್ಥಿತಿಗೆ ಸರಿಯಾಗಿ ಸ್ಪಂದಿಸುವುದಿಲ್ಲ ಅಂದುಕೊಂಡು ಏನನ್ನೂ ಹೇಳಿಕೊಳ್ಳುತ್ತಿಲ್ಲವೇ? ಮನಸ್ಸಿಗೆ ಬೇಸರವಾದಂತೆ ಎನಿಸಿ ಇಳಿದು ನಡೆದಿದ್ದಳು. ಅವಳ ಮುಖದಲ್ಲಿ ಆದ ಬದಲಾವಣೆ ಗಮನಕ್ಕೆ ಬಂದರೂ ಸಿಕ್ಕಾಗ ಮಾತನಾಡಿದರೆ ಆಯಿತು ಎಂದುಕೊಂಡವನು ನೇರ ನಾಯರ್ ಆಫೀಸ್ ಕಡೆ ಕಾರನ್ನು ತಿರುಗಿಸಿದ. ನಾಯರ್ ಗೌತಮ್ನನ್ನು ನೋಡುತ್ತಲೇ ಆರ್ಥಿಕವಾಗಿ ಸ್ವಾಗತಿಸಿದರು. ಏನು ಬಂದ ವಿಷಯ? ನೀವಾಗೆಲ್ಲ ಬರೋದಿಲ್ವಲ್ಲ? ಕುಳಿತುಕೊಳ್ಳುವಂತೆ ಕುರ್ಚಿಯ ಕಡೆ ಕೈ ತೋರುತ್ತಾ ಹೇಳಿದರು. ಕುಳಿತ ಗೌತಮ್, ನಾನೊಂದು ಮುಖ್ಯ ವಿಷಯ ತಿಳಿಸಬೇಕಾಗಿತ್ತು. ನಾನು ಬೇರೆ ಒಂದು ಹೊಸ ಪ್ರಾಜೆಕ್ಟ್ ಒಪ್ಪಿಕೊಂಡ ಕಾರಣ ಅತ್ತ ಗಮನ ಹರಿಸಬೇಕು. ನಿಮ್ಮ ಪ್ರಾಜೆಕ್ಟ್ ಕೂಡ ನನಗೆ ತುಂಬ ಮುಖ್ಯ. ಆದರೆ ನೀವು ಇದ್ದಿದ್ದರೆ ನನಗೆ ಸಮಸ್ಯೆ ಆಗ್ತಿರಲಿಲ್ಲ. ಮೇಡಮ್ ಗಳಿಗೆಗೊಂದು ವಿಷಯ ಹೇಳಿ ಬದಲಾಯಿಸ್ತಾರೆ. ನನ್ನನ್ನೇ ಸೈಟ್ ಬಳಿಗೆ ಬರಬೇಕೆಂದು ಒತ್ತಾಯಿಸ್ತಾರೆ. ಇಂಜಿನಿಯರ್ಗಳಿಗೆ ತಿಳಿಸಿದ್ದೆ ಮೇಡಮ್ ಹೇಳಿದಂತೆ ಕೆಲಸ ಮಾಡಿಕೊಡಿ ಎಂದು. ಅವರು ಕೂಡ ಅವರು ಹೇಳಿದಾಗೆ ನಡೆದುಕೊಳ್ಳುತ್ತಿದ್ದಾರೆ. ಆದರೂ ಎಂದವನು ಮಾತನ್ನು ಮುಂದುವರಿಸದೆ ಅವರ ಕಡೆಗೆ ನೋಡಿದ್ದ. ನಾಯರ್ ಅವರಿಗೆ ಅವನು ಹೇಳಲು ಸಂಕೋಚ ಪಡುತ್ತಿರುವ ವಿಷಯ ಅರ್ಥವಾಗಿತ್ತು. ಅವನ ಬಗ್ಗೆ ತಿಳಿದಿದ್ದವರು ಮೊದಲು ಅವನ ಮಾತು ಮುಗಿಯಲಿ ಎಂದುಕೊಂಡು ಹೇಳಿ ಎಂದಿದ್ದರು. ಗೌತಮ್, ನಿಮಗೆ ಅರ್ಥ ಆಗಿರುತ್ತದೆ ಅಂದುಕೊಳ್ತೇನೆ. ನನಗೆ ಹೆಚ್ಚು ಸಮಯ ಸೈಟ್ ಬಳಿ ಹೋಗಿರಲು ಆಗೋದಿಲ್ಲ. ಈ ಕೆಲಸವನ್ನು ನಮ್ಮ ಸಂಸ್ಥೆಯ ಸೀನಿಯರ್ ಇಂಜಿನಿಯರ್ ಒಬ್ಬರಿಗೆ ಒಪ್ಪಿಸಿ ಅವರನ್ನಲ್ಲೇ ಇರಲು ಹೇಳುತ್ತಿದ್ದೇನೆ.
ಒಮ್ಮೆ ನಿಮ್ಮ ಜೊತೆ ಮಾತಾಡಿ ನಿರ್ಧರಿಸೋಣ ಎಂದು ಬಂದದ್ದು. ಮುಂದೆ ನಿಮ್ಮ ಸಂಸ್ಥೆ ಕಡೆಯಿಂದ ಯಾವುದೇ ಪ್ರಾಜೆಕ್ಟ್ ಸಿಕ್ಕರೂ ನೀವು ಹೆಡ್ ಆಗಿದ್ದರೆ ಮಾತ್ರ ಅದನ್ನು ತೆಗೆದುಕೊಳ್ಳುತ್ತೇನೆ. ಆ ಕೆಲಸಗಳ ವಿಷಯದಲ್ಲಿ ಮೇಡಮ್ ತಲೆ ಹಾಕ್ತಾರೆ ಎಂದರೆ ಖಂಡಿತ ಸದ್ಯಕ್ಕೆ ಅಂಥದ್ದವುಗಳಿಂದ ದೂರ ಇರ್ತೇನೆ. ಇವರಿಗೆ ವ್ಯವಹಾರದ ಬಗ್ಗೆ ಪ್ಲ್ಯಾನಿಂಗ್ ಬಗ್ಗೆ ಏನು ಗೊತ್ತಿಲ್ಲ. ಸುಮ್ಮನೆ ಹೇಳ್ತಾರೆ. ಅವ್ರು ಹೇಳಿದಂತೆ ನಾವು ನಡೆದುಕೊಂಡರೆ ಮುಂದೆ ನಮ್ಮ ಸಂಸ್ಥೆಯ ಹೆಸರು ಕೆಡುವ ಸಾಧ್ಯತೆ ಇದೆ. ಈ ಫೀಲ್ಡ್ನಲ್ಲಿ ಏನೊಂದು ಅನುಭವವಿಲ್ಲದ ಅವರಿಗೆ ನೀವು ಈ ಜವಾಬ್ದಾರಿ ಕೊಡಬಾರ್ದಾಗಿತ್ತು ಎಂದಿದ್ದ. ನಾಯರ್ ಅವರು ಗೌತಮ್ ಸ್ಥಾನದಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ ಅಲ್ಲಿ ಬೇರೆಯ ಸಂದರ್ಭವೇ ಸೃಷ್ಟಿಯಾಗುತ್ತಿತ್ತು ಎಂದುಕೊಂಡವರಿಗೆ ಹೆಂಡತಿಯ ಸ್ವಭಾವ ತಿಳಿದಿತ್ತು. ಗಂಡಸರ ಕಡೆಗೆ ಅವಳ ನೋಟ ಹೇಗಿರುತ್ತದೆ ಎನ್ನುವ ಅರಿವಿತ್ತು. ಅಂಥದ್ರಲ್ಲಿ ಗೌತಮ್ನ ಆಕರ್ಷಕ ಪರ್ಸನಾಲಿಟಿ ಅವನ ಸ್ವಭಾವಕ್ಕೆ ಮಾರು ಹೋಗಿದ್ದಾಳೆ. ಪದೇ ಪದೇ ಸೈಟ್ ಬಳಿ ಕರೆಸಿಕೊಳ್ಳಲು ನೋಡುತ್ತಿದ್ದಾಳೆ. ಬೇರೆ ಯಾರಾದರೂ ಆಗಿದ್ದರೆ ನನ್ನವರೆಗೆ ಹೀಗೆ ಬಂದು ಹೇಳುತ್ತಲೇ ಇರಲಿಲ್ಲ. ಬೇರೆ ಇನ್ನೇನು ನಡೆಯುತ್ತಿತ್ತು. ಗೌತಮ್ ಆಗಿದ್ದರಿಂದ ಹಿಂದೆ ಸರಿಯುತ್ತಿದ್ದಾನೆ ಎಂದುಕೊಂಡವರು ಹೆಂಡತಿಯನ್ನು ಹೊರಗಿನವರ ಎದುರು ಬಿಟ್ಟುಕೊಡಲಾರದೆ, ನಿನ್ನ ಅನಿಸಿಕೆ ಸರಿಯಾಗಿದೆ ಗೌತಮ್, ಅವಳಿಗೆ ಅನುಭವವಿಲ್ಲ, ಏನೋ ಹುಚ್ಚಾಟ, ತಾನು ವ್ಯವಹಾರ ನೋಡಿಕೊಳ್ಳುತ್ತೇನೆ ಎಂದು ಬಂದಿದ್ದಾಳೆ. ಒಳ್ಳೆ ನಿರ್ಧಾರ ತೆಗೆದುಕೊಂಡಿದ್ದೀರಾ. ಸೀನಿಯರ್ ಇಂಜಿನಿಯರ್ ಶ್ರೀವಸ್ತ ತಾನೆ. ನನ್ನ ಕಡೆಯಿಂದ ಯಾವ ಸಮಸ್ಯೆಯೂ ಇಲ್ಲ. ನಮ್ಮ ನಿಮ್ಮ ಬಾಂಧವ್ಯ ಹೀಗೆ ಇರಲಿ ಎನ್ನುತ್ತಾ ಕೈ ಕುಲುಕಿದರು. ಎದ್ದು ನಿಂತ ಗೌತಮ್, ಥ್ಯಾಂಕ್ ಯು ಸರ್, ಅರ್ಥ ಮಾಡಿಕೊಂಡಿದ್ದಕ್ಕೆ. ಇದನ್ನು ಮೇಡಮ್ಗೆ ನೀವೇ ತಿಳಿಸಿಬಿಡಿ ಹೇಳಿ ಹೊರಗೆ ನಡೆದಿದ್ದ. ಕಾರಿನಲ್ಲಿ ಬಂದು ಕುಳಿತವನಿಗೆ ಒಂದು ಕ್ಷಣ ಆಕೆ ನಡೆದುಕೊಂಡ ರೀತಿ ಇವರಿಗೆ ತಿಳಿಸಿಬಿಡಬೇಕಾಗಿತ್ತು ಅಂತ ಹೆಣ್ಣು ಎಷ್ಟು ಮೋಸ ಮಾಡುತ್ತಿದ್ದಾಳೆ ಎಂದುಕೊಂಡರು. ಮರುಕ್ಷಣವೇ ಅವರಿಬ್ಬರು ಮಕ್ಕಳ ನೆನಪಾಗಿ, ನನ್ನಿಂದ ಒಂದು ಕುಟುಂಬದಲ್ಲಿ ಬಿರುಕು ಮೂಡುವುದು ಬೇಡ, ಸಮಸ್ಯೆ ಪರಿಹಾರವಾಯ್ತಲ್ವಾ, ಆಕೆ ಇನ್ನೊಮ್ಮೆ ಫೋನ್ ಮಾಡಿದರೆ ಮುಖಕ್ಕೆ ಹೊಡೆದಂತೆ ಹೇಳಿಬಿಡುವುದು ಎಂದುಕೊಳ್ಳುತ್ತಲೇ ಕಾರ್ ಸ್ಟಾರ್ಟ್ ಮಾಡಿದ. ಚಂದನಲ್ಲ ನೆನಪಾಗಿತ್ತು. ನನ್ನದೇನೇ ಸಮಸ್ಯೆ ಇದ್ದರೂ ಅವಳ ಜೊತೆ ಸಹಜವಾಗಿ ನಡೆದುಕೊಂಡು ಬಿಡಬೇಕು. ಇಲ್ಲದಿದ್ದರೆ ತಲೆಗೆ ಬೇಡದಿರುವ ವಿಷಯವೆಲ್ಲ ತುಂಬಿಕೊಳ್ಳುತ್ತಾಳೆ. ಅವಳ ಮನಸ್ಸಿನಲ್ಲಿ ಅವಳು ನನಗೆ ಸರಿಯಾದ ಆಯ್ಕೆಯಲ್ಲ ಎನ್ನುವ ಅನಿಸಿಕೆ ಇದೆ. ಅದರಿಂದ ಅವಳನ್ನು ಹೊರತರಬೇಕು ಹೇಳಿಕೊಂಡೆ ಇನ್ನು ಸಮಯ ಇದ್ದ ಕಾರಣ ಆಫೀಸ್ನ ಕಡೆ ಕಾರನ್ನು ತಿರುಗಿಸಿದ. ಅಂದು ಭಾನುವಾರ. ಆದ್ರಿ ಬೆಳಿಗ್ಗೆಯಿಂದ ಮನೆಯಲ್ಲಿ ಉಳಿದಿದ್ದರೂ ಮನಸ್ಸೆಲ್ಲ ದೀಪಾಂಜಲಿಯ ಕಡೆಗೆ ಎಳೆಯುತ್ತಿತ್ತು. ಹೇಗೋ ಚಂದನ ಅಲ್ಲಿದ್ದಾಳೆ. ಅವಳನ್ನು ಕರೆಯುವ ನೆಪ ಮಾಡಿಕೊಂಡು ಅಲ್ಲಿಗೆ ಹೋಗ್ಬೋದು ಎನಿಸುತ್ತಲೇ ಒಂದು ಬಟ್ಟೆ ಆಯ್ಕೆ ಮಾಡಿ ತೊಟ್ಟು ಮೇಕಪ್ ಮುಗಿಸಿದವಳು ತಕ್ಷಣ ದೀಪಾಂಜಲಿ ಕಡೆಗೆ ಹೊರಟಿದ್ದಳು. ಆದ್ರಿ ಒಳಗೆ ಬರುವುದಕ್ಕೂ ಗೌತಮ್ ಟವೆಲ್ ಒಂದನ್ನು ಸುತ್ತಿ ಚಿನ್ನಯ್ಯ ಎಂದು ಕೂಗುತ್ತಾ ತನ್ನ ರೂಮಿನಿಂದ ಹೊರಗೆ ಬರುವುದಕ್ಕೂ ಒಂದೇ ಸಮಯವಾಗಿತ್ತು. ಅವಳನ್ನು ನೋಡುತ್ತಲೇ ಕೋಪಗೊಂಡವನು, ಯಾರು ನೀನು? ಇಲ್ಯಾಕೆ ಬಂದಿದ್ಯಾ? ಯಾರು ನಿನ್ನ ಒಳಗೆ ಬಿಟ್ಟಿದ್ದು? ಗದರುವಂತೆ ಕೇಳಿದ್ದ. ಅವನಿಗೆ ನಂತರ ಅವಳು ಯಾರೆಂದು ಅರ್ಥವಾಗಿತ್ತು. ಅವನ ದನಿ ಕೇಳಿ ಚಿನ್ನಯ್ಯ ಚಂದನ ಇಬ್ಬರು ಹೊರಗೆ ಬಂದು ನೋಡಿದ್ದರು. ಚಂದನ ಇವರಿಗೆ ಮೆಲ್ಲಗೆ ಮಾತನಾಡಲು ಬರುವುದೇ ಇಲ್ಲವೇನು, ಅಕ್ಕ ಏನೆಂದುಕೊಂಡಳು ಎನಿಸಿ ಅವಳು ಮಾತನಾಡುವಷ್ಟರಲ್ಲಿ ಹಾಲಿನಲ್ಲಿ ನ್ಯೂಸ್ ಪೇಪರ್ ಓದುತ್ತಾ ಕುಳಿತಿದ್ದ ನಿಹಾರ್ ಎದ್ದು ಬಂದವನು ಅವಳ ಗುರುತು ಸಿಕ್ಕುತ್ತಲೇ, ಪಕ್ಕದ ಮನೆಯ ಹುಡುಗಿ ಚಂದನಲ್ಲ ಅಕ್ಕ ಎಂದಾಗ ಗೌತಮ್ ಏನೂ ಮಾತನಾಡದೆ ಚಿನ್ನಯ್ಯ ಬಾಯಿಲಿ ಎಂದು ಹೇಳಿ ತನ್ನ ರೂಮಿನ ಕಡೆಗೆ ನಡೆದಿದ್ದ. ಆದ್ರಿಗೆ ಅವನು ಹೇಳಿದ ರೀತಿ ಹೊಸತು ಎಂದು ಇಂಥ ಮಾತುಗಳನ್ನು ಕೇಳಿರಲಿಲ್ಲ. ನಿಂತಲ್ಲಿ ನಡುಕ ಶುರುವಾಗಿತ್ತು. ಚಂದನ 5 ನಿಮಿಷ ಬರ್ತೀನಿ ಹೇಳಿ ಮತ್ತೆ ಅಡುಗೆ ಮನೆಗೆ ಮಾಡುತ್ತಿದ್ದ ಕೆಲಸದ ಕಡೆ ಗಮನ ಕೊಡಲು ನಡೆದಿದ್ದಳು. ಆದ್ರೆ ನೋಟ ಇನ್ನೂ ಗೌತಮ್ನನ್ನೇ ಸವರುತ್ತಿತ್ತು. ಗಡಸುತನದಲ್ಲಿ ಮೂಡಿದ ಬೆಚ್ಚನೆಯ ಭಾವಕ್ಕೆ ಶರಣಾಗಿದ್ದಳು. ಮನದಲ್ಲಿ ಬಂದದ್ದು ಒಂದೇ ಪದ, ವಾವ್ ಎಂದುಕೊಂಡಿದ್ದಳು. ಅಂದು ಸೀಮಂತದ ದಿನ. ನಿಹಾರ್ ಪರಿಚಯ ಆಗಿರುವ ಕಾರಣ ಅವನು ಸೋಪ ಕಡೆ ಕೈ ತೋರುತ್ತಲೇ ಬಂದು ಅವನಿಗೆ ಎದುರಾಗಿ ಕುಳಿತಿದ್ದಳು. ನೀವೇನು ಇಲ್ಲಿ? ನಿಮ್ಮನ್ನು ಇಲ್ಲಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಯಾಕೆಂದರೆ ನೀವು ಎಂದೂ ಬಂದಿರಲಿಲ್ಲ ಅಲ್ವಾ ಎಂದಿದ್ದ. ಆದರೆ ಒಬ್ಬಳೇ ಬೇಸರವಾಗ್ತಿತ್ತು. ಚಂದನ ಕರ್ಕೊಂಡು ಹೋಗೋಣ ಎಂದು ಬಂದೆ ಹೇಳಿದವಳು ಕಾಲ ಮೇಲೆ ಕಾಲಾಕಿ ಕುಳಿತಿದ್ದಳು. ಮಂಡಿವರೆಗೂ ಇದ್ದ ಸ್ಕರ್ಟ್ ಕಾಲುಗಳ ಪ್ರದರ್ಶನವನ್ನು ಜೋರಾಗಿ ಮಾಡುತ್ತಿತ್ತು. ಅವಳಂತೂ ಬಂದು ನನ್ನ ಜೊತೆ ಕುಳಿತು 4 ಮಾತನಾಡುವುದಿಲ್ಲ. ಮನೆಯಲ್ಲಿರಕ್ಕೆ ಲಾಯಕ್ಕಾದ ಹುಡುಗಿ ಅವಳು ಹಾಗೇ ಇರಲಿ ಎಂದುಕೊಂಡವನು ಎದುರು ಕುಳಿತವಳ ಜೊತೆ ಮಾತಿಗೆ ತೊಡಗಿದ್ದ. ಮಾತುಗಳು, ಕಾಲೇಜ್, ವಿದ್ಯಾಭ್ಯಾಸ ಹೀಗಿನ ಕೆಲವೊಂದು ಹವ್ಯಾಸಗಳ ಬಗ್ಗೆ ನಿರಂತರವಾಗಿ ಸಾಗಿತ್ತು. ಸಮಯ ಕಳೆಯುತ್ತಲೇ ಆದ್ರಿಗೆ ನಿಹಾರ್ ಸ್ನೇಹ ಇಷ್ಟವಾಗಿತ್ತು. ಅವನಿಗೂ ಕೂಡ ಮುಕ್ತವಾಗಿ ಮಾತನಾಡುವ ಅವಳ ಸನಿಹ ಸ್ನೇಹ ಇಷ್ಟವಾಗಿತ್ತು. ಅಂದು ಕೆಲಸದ ಹುಡುಕಾಟದಲ್ಲಿ ಇದ್ದೀರಾ ಎಂದಿದ್ದ. ಕೆಲಸಕ್ಕೆ ಹೋಗುವ ಅವಶ್ಯಕತೆ ಇಲ್ಲ,
ಆದರೂ ಸುಮ್ಮನೆ ಟೈಮ್ ಪಾಸ್ಗೆ ಎಲ್ಲಾದರೂ ನೋಡೋಣ ಅಂತ. ಪಾಕೆಟ್ ಮನಿಗೆ ಆಗುತ್ತದೆ. ನಗು ಬೀರಿದ್ದಳು. ನಿಮಗೆ ಯಾಕೆ ಪಾಕೆಟ್ ಮನಿ? ಕೋಟ್ಯಾಧೀಶ್ವರರ ಮಗಳು. ಕೋಟ್ಯಾಧೀಶ್ವರರ ಮಗಳು ಹೌದು. ಡ್ಯಾಡಿ ಕೇಳಿದಷ್ಟು ಹಣ ಕೊಡ್ತಾರೆ. ಆದರೂ ಹೀಗೆ ಸುಮ್ಮನೆ ಟೈಮ್ ಪಾಸ್ಗೆ ಎಂದಿದ್ದಳು. ಬರೀ ಹುಡುಗರ ಜೊತೆಯೇ ಬೆರೆತಿದ್ದ ಅವಳಿಗೆ ನಿಹಾರ್ ಜೊತೆಗಿನ ಮಾತುಕತೆ ಹೊಸತೆನಿಸಿತು. ಮತ್ತೆ ಹಿಂದೂ ಏನಾದರೂ ಪ್ರೋಗ್ರಾಮ್ ಇದೆಯಾ ಅವಳೇ ಕೇಳಿದ್ದಳು. ನಮ್ಮದು ನಿಮ್ಮ ಥರ ಪಾರ್ಟಿ ಎಂದು ಓಡಾಡುವುದು ಏನೂ ಇರುವುದಿಲ್ಲ. ಸಂಜೆ ಆಗುತ್ತಲೇ ಮನೆ ಸೇರಿಕೊಂಡು ಸ್ನೇಹಿತರು ಬಂದರೆ ಒಂದೆರಡು ಮಾತು ಅಷ್ಟೆ ಎಂದಿದ್ದ. ತನ್ನ ಸ್ನೇಹಿತರೆಲ್ಲ ಟ್ರಕ್ಕಿಂಗ್ ಹೋಗಿದ್ದು ನೆನಪಾಗಿ ಹೇಗೆ ಸಮಯ ಕಳೆಯುವುದು ಎನಿಸಿದಾಗ ಫ್ರೀ ಇದ್ದರೆ ಮೂವಿಗೆ ಹೋಗೋಣ ಎಂದು ಕೇಳಬೇಕೆನಿಸಿದರು. ಮೊದಲ ಪರಿಚಯದಲ್ಲೇ ಬೇಡ ಎನಿಸಿ ಸುಮ್ಮನಾಗಿದ್ದಳು. 2 ದಿನದಿಂದ ಸುಹಾನ ತಲೆ ಕೆಟ್ಟಂತೆ ಆಗಿತ್ತು. ಗೌತಮ್ ಜೊತೆ ಹೋದ ಹುಡುಗಿ ಯಾರು? ಮನಕ್ಕೆ ಬೆಂಕಿ ಬಿದ್ದಂತೆ ಆಗಿತ್ತು. ಪ್ರತಿ ಕ್ಷಣ ಕೊರೆಯುತ್ತಿದ್ದ ಪ್ರಶ್ನೆಗೆ ಇನ್ನೂ ಕಾಯಲು ಆಗುವುದಿಲ್ಲ. ಎಷ್ಟು ಫೋನ್ ಮಾಡಿದರೂ ಮೆಸೇಜ್ ಕಳಿಸಿದರೂ ಗೌತಮ್ ರಿಪ್ಲೈ ಮಾಡುತ್ತಿಲ್ಲ. ಫೋನ್ ಕಾಲ್ ರಿಸೀವ್ ಮಾಡುತ್ತಿಲ್ಲ. ಮನೆಗೆ ಹೋಗೋಣ ಎನಿಸಿದ್ದರಿಂದ ದೀಪಾಂಜಲಿಗೆ ಬಂದಿದ್ದಳು. ಬಿರುಗಾಳಿಯಂತೆ ಒಳಗೆ ಬಂದವಳು ಆದ್ರೆ ನಿಹಾರ್ನ ನೋಡುತ್ತಾ ತನ್ನ ಆಲೋಚನೆಗೆ ನಿಲುಕಿದ ಉತ್ತರ ಕಂಡುಕೊಂಡು ಬಂದು ಅವರೆದುರು ಕುಳಿತಿದ್ದಳು. ಮೂವರದು ಅದೇ ಮನೋಭಾವನೆ. ಮಾತುಗಳು ಶುರುವಾಗಿತ್ತು. ಅವಳ ನೋಟ ಮಾತ್ರ ಗೌತಮ್ನನ್ನು ಹುಡುಕುತ್ತಿತ್ತು. ಚಂದನ ಯಾರೋ ಬಂದಿದ್ದಾರೆ, ಹೋಗಿ ನೋಡೋಣ ಎನಿಸಿದರು. ಹಿಟ್ಟು ಕಲಸುತ್ತಿದ್ದ ತನ್ನ ಕೈ ಹಾಗೆ ಬಟ್ಟೆ ಮೇಲೆ ಸುರಿದುಕೊಂಡಿದ್ದು ನೋಡಿ ಅಡುಗೆ ಮನೆ ಒಳಗೆ ಉಳಿದಿದ್ದಳು. ಸುಹಾನ ಎದುರು ಕುಳಿತಿದ್ದವಳನ್ನು ಗಮನಿಸಿದಳು. ಈ ಮನೆ ಒಳಗೆ ಇದ್ದಾಳೆಂದರೆ ಇವನನ್ನು ಪ್ರೀತಿಸ್ತಿರಬೇಕು. ಅಂದರೆ ಗೌತಮ್ ಅಂದು ಕಾರಿನಲ್ಲಿ ಕರೆದುಕೊಂಡು ಬಂದದ್ದು ಈ ಹುಡುಗಿಯನ್ನು, ತಮ್ಮ ಮದುವೆ ಆಗುವ ಹುಡುಗಿಯನ್ನು. ನಾನು ಕನ್ಫ್ಯೂಸ್ ಮಾಡಿಕೊಂಡು ಸುಮ್ಮನೆ ಕೊರಗಿದ್ದಾಯಿತು. ಗೌತಮ್ ಒಂದು ಹೆಣ್ಣಿನ ಕಡೆ ನೋಡ್ತಾನೆ ಎಂದರೂ ನನಗೆ ಸಹಿಸಿಕೊಳ್ಳಲು ಆಗುತ್ತಿಲ್ಲ. ಅವನನ್ನೇ ಇಷ್ಟೊಂದು ಪ್ರೀತಿಸ್ತಿದ್ದೇನೆ. ನನ್ನ ಪ್ರೀತಿಗೆ ಬೆಲೆಯೇ ಇಲ್ಲ. ನಾಯರ್ ಜೊತೆ ಮಾತಾಡಿ ಪ್ರಾಜೆಕ್ಟಿಂದ ನುಣುಚಿಕೊಂಡಿದ್ದಾನೆ. ಇನ್ನು ಕೈಗೆ ಸಿಕ್ಕುವುದಿಲ್ಲ. ತಾಳ್ಮೆಯಿಂದ ಮುಂದುವರಿಯಬೇಕು ಎಂದುಕೊಂಡೇ. ಕಾರು ಇದೆಯಲ್ಲ ಕಂಪೌಂಡ್ನಲ್ಲಿ ಎನಿಸುತ್ತಲೇ ಎಲ್ಲಿ ಗೌತಮ್ ಎಂದಿದ್ದಳು. ಆ ವೇಳೆಗಾಗಲೇ ತನ್ನ ರೂಮಿನಿಂದ ಹೊರಗೆ ಬಂದಿದ್ದ ಪಾವನಿ, ಅಣ್ಣ ಅಂದು ಬಂದಿದ್ದಾಕೆ ಬಂದಿದ್ದಾರೆ ನೋಡು ಎನ್ನುತ್ತಾ ಜೋರಾಗಿ ಕೂಗಿದಾಗ ಅವಳು ಬಂದದ್ದು ಮೊದಲೇ ಗೌತಮ್ಗೆ ತಿಳಿದಿತ್ತು. ಆದರೂ ಹೊರಗೆ ಹೋಗದೆ ಒಳಗೆ ಉಳಿದಿದ್ದ. ಈಗ ಅನಿವಾರ್ಯವಾಗಿ ಪಾವನಿ ಕರೆದಾಗ ಹೊರಗೆ ಬಂದವನು, ಮಿಸಸ್ ನಾಯರ್ ಏನು ಬಂದದ್ದು ಎಂದಿದ್ದ. ನಿಡಿದಾದ ಉಸಿರು ಬಿಟ್ಟವಳು ನೇರವಾಗಿ, ನಿಮ್ಮನ್ನು ನೋಡಬೇಕೆನಿಸಿತ್ತು ಎಂದಿದ್ದಳು. ಕುಳಿದವರೆಲ್ಲ ಮುಖಾಮುಖ ನೋಡಿಕೊಂಡಿದ್ದರು. ಗೌತಮ್ ಇನ್ಮುಂದೆ ಪ್ರಾಜೆಕ್ಟ್ ವಿಷಯವಾಗಿ ಏನೇ ಮಾತನಾಡುವುದು ಇದ್ದರೂ ಇಂಜಿನಿಯರ್ ಜೊತೆ ಮಾತಾಡಿ, ನನ್ನನ್ನು ಭೇಟಿಯಾಗುವ ಅವಶ್ಯಕತೆ ಇಲ್ಲ, ಹೊರಗೆ ಹೋಗುತ್ತಿದ್ದೇನೆ ಬನ್ನಿ ಎಂದವನು ಮುಂದೆ ನಡೆದಾಗ ಅವಮಾನವಾದಂತೆ ಎನಿಸಿದರೂ ಎದ್ದು ಅವನ ಹಿಂದೆ ನಡೆದಿದ್ದವಳು ನಿಹಾರ್ಗೆ ಸ್ಮೈಲ್ ಕೊಡುವುದನ್ನು ಮರೆಯಲಿಲ್ಲ. ಹೊಸಿಲು ದಾಟಿ ಹೊರಗೆ ಬರುತ್ತಲೇ ಗಡುಸಾಗಿ ಕೇಳಿದ್ದ, ಯಾಕೆ ಬಂದದ್ದು ಎಂದು. ನೋಡಬೇಕು ಎಂದು ಅನಿಸಿದ ಕಾರಣ. ಆಗಲೇ ಹೇಳಿದ್ನಲ್ಲ, ಹುಚ್ಚಾಟ ಮಿತಿ ಮೀರಿದರೆ ಪರಿಸ್ಥಿತಿ ಸರಿಯಾಗಿರುವುದಿಲ್ಲ. ನನ್ನ ತಾಳ್ಮೆಗೊಂದು ಮಿತಿ ಇರುತ್ತದೆ. ಏನು ಮಾಡ್ತೀರಾ? ನಿಮ್ಮ ಮನದೊಳಗೋ ಎಲ್ಲೋ ಒಂದು ಕಡೆ ನನ್ನ ಬಗ್ಗೆ ಭಾವನೆ ಇರ್ಬೋದು. ಅದಕ್ಕೆ ನನ್ನ ಹುಚ್ಚಾಟಗಳನ್ನೆಲ್ಲ ಸಹಿಸುತ್ತಿದ್ದೀರಾ? ಗೌತಮ್, ಇಂಥ ತಪ್ಪು ಕಲ್ಪನೆಯಿಂದ ಮೊದಲು ಹೊರಗೆ ಬನ್ನಿ. ತುಂಬ ವರ್ಷಗಳಿಂದ ನನ್ನನ್ನು ನೋಡ್ತಿದ್ದೀರಾ. ನಾನು ಸುಮ್ಮನಿರುವುದಕ್ಕೆ ಮುಖ್ಯ ಕಾರಣ ನಿಮ್ಮಿಬ್ಬರ ಮಕ್ಕಳ ಭವಿಷ್ಯ. ದೊಡ್ಡವರ ಜಗಳದಲ್ಲಿ ಮಕ್ಕಳಿಗೆ ಅನಾಥ ಪ್ರಜ್ಞೆ ಕಾಡಬಾರ್ದು. ಸ್ನೇಹಿತರಿಂದ ಚುಚ್ಚು ಮಾತು ಸಿಕ್ಕಾಗ ಅವರ ಮನಸ್ಸಿಗೆ ಆಗುವ ನೋವು ಅಂದಾಜಿಸಿ ನಿಮ್ಮನ್ನಿಷ್ಟು ದಿನ ಸಹಿಸಿದ್ದು. ಹಾಗೆ ಇನ್ನೊಂದು ವಿಷಯ, ಇನ್ನೊಮ್ಮೆ ನನ್ನ ಮನೆ ಕಡೆ ಬರುವುದು ಬೇಡ ಹೇಳಿ ಅವಳ ಕಾರಿನ ಕಡೆ ಕೈ ತೋರಿದ್ದ. ಮಕ್ಕಳ ವಿಷಯ ಬಂದಾಗ ಸ್ವಲ್ಪ ಮೆತ್ತಗಾದರೂ ನಂತರ ಕಾಲನ್ನು ನೆಲಕ್ಕೆ ಅಪ್ಪಳಿಸಿ, ಎಲ್ಲಿ ಹೋಗ್ತೀರಾ? ನನ್ನ ಕಣ್ಮುಂದೇ ಇರಬೇಕು. ಇಡೀ ಜೀವನ ಪೂರ್ತಿ ಹೀಗೆ ಒಂಟಿಯಾಗಿ ಹೇಗೆ ಕಳೆಯುತ್ತೀರಾ? ನಾನು ನೋಡ್ತೀನಿ ಹೇಳಿ ಕಾರಿನ ಕಡೆಗೆ ನಡೆದಿದ್ದಳು. ಕಥೆ ಮುಂದುವರಿಯುತ್ತದೆ.